ಸ್ನೇಹಿತರೆ, ಭಾರತದ ವ್ಯಾಪಾರ ಪದ್ಧತಿಗಳನ್ನು ಟೀಕಿಸಿರುವಂತಹ ವೈಟ್ ಹೌಸ್ನ ವ್ಯಾಪಾರ ಸಲಹೆಗಾರ ಪೀಟರ್ ನವರೋ ನಮ್ಮ ದೇಶವನ್ನು ಅಂದರೆ ಭಾರತವನ್ನು ಸುಂಕಗಳ ಮಹಾರಾಜ ಅಂತ ಹೇಳಿ ಕರೆದಿದ್ದಾರೆ. ಹಾಗೆ ಭಾರತೀಯ ಸರಕುಗಳ ಮೇಲೆ ಭಾರೀ ಆಮದು ಸುಂಕಗಳನ್ನು ವಿಧಿಸುವ ಅಮೆರಿಕದ ಆಡಳಿತದ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ. ಅಮೆರಿಕದ ಸುಂಕದ ಕ್ರಮಕ್ಕೆ ಭಾರತ ತೀವ್ರವಾಗಿ ಪ್ರತಿಕ್ರಿಯಿಸಿದ್ದು, ಈ ಕ್ರಮಗಳನ್ನು ಅನ್ಯಾಯ, ನ್ಯಾಯಸಮ್ಮತವಲ್ಲ ಮತ್ತು ಅಸಮಂಜಸ ಅಂತ ಹೇಳಿ ಕರೆದಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಕೂಡ ಇವತ್ತು ಭಾರತ ತನ್ನ ಡೈರಿ ಮತ್ತು ಕೃಷಿ ಕ್ಷೇತ್ರದ ಹಿತಾಸಕ್ತಿಗಳಲ್ಲಿ ರಾಜಿಯನ್ನು ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಏನು ಅಮೆರಿಕ ಹಾಗೆ ಭಾರತದ ವ್ಯಾಪಾರ ಉದ್ವಿಗ್ನತೆ ಹೆಚ್ಚುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ಭಾರತವನ್ನು ಸುಂಕಗಳ ಮಹಾರಾಜ ಅಂತ ಹೇಳಿ ಟ್ರಂಪ್ ಸಹಾಯಕ ಏನು ಹೇಳಿದಾರಲ್ವಾ, ಇದು ಮುಂದೊಂದು ದಿನ ಅವರಿಗೆ ಏನು ಹೇಳ್ತಾರೆ ತಿರುಗುಬಾಣವಾಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅನುಮಾನ ಬೇಡ ಅಂತ ಹೇಳಬಹುದು. ಇನ್ನು ಟ್ರಂಪ್ ಬೆದರಿಕೆಗೆ ಬಗ್ಗದಂತಹ ಭಾರತ ರಷ್ಯಾದ ಜೊತೆ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲಿಕ್ಕೆ ಅಜಿತ್ ದೋವಲ್ ಬಿಗ್ ಪ್ಲ್ಯಾನ್ ಅನ್ನು ಮಾಡಿದ್ದಾರೆ. ಅದು ಏನು ಅನ್ನುವಂಥದ್ದನ್ನು ನೋಡೋಣ. ಸ್ನೇಹಿತರೆ, ಜಾಗತಿಕ ಮಟ್ಟದಲ್ಲಿ ರಾಜಕೀಯ ಬಹಳ ಜೋರಾಗಿ ನಡೀತಾ ಇದೆ. ಇದರಿಂದಾಗಿ ದೇಶಗಳ ಮಧ್ಯೆ ಒತ್ತಡ ಉಂಟಾಗ್ತಾ ಇದೆ. ಈ ಒಂದು ಒತ್ತಡದ ಮಧ್ಯೆ ಕೂಡ ಭಾರತ ಮತ್ತು ರಷ್ಯಾ ತಮ್ಮ ದೀರ್ಘಕಾಲೀನ ರಕ್ಷಣಾ ಸಹಕಾರವನ್ನು ಬಲಪಡಿಸೋದಾಗಿ ಪ್ರತಿಜ್ಞೆಯನ್ನು ಮಾಡಿದೆ. ಜಾಗತಿಕ ಭೂ ರಾಜಕೀಯ ಒತ್ತಡ ಮತ್ತು ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳುವ ಭಾರತದ ನಿಲುವಿನ ಬಗ್ಗೆ ಪಾಶ್ಚಿಮಾತ್ಯ ದೇಶಗಳ ಒತ್ತಡದ ನಡುವೆಯೂ ಕೂಡ ಭಾರತ ಮತ್ತು ರಷ್ಯಾ ತಮ್ಮ ರಕ್ಷಣಾ ಸಹಕಾರವನ್ನು ಬಲಪಡಿಸೋದಾಗಿ ಹೇಳಿಕೊಂಡಿರುವಂಥದ್ದು ಒಂದು ರೀತಿಯಲ್ಲಿ ಭಾರತ ಹಾಗೆ ರಷ್ಯಾದ ಮಧ್ಯೆ ಇರುವಂತಹ ಸಂಬಂಧ ಎಷ್ಟು ಆಳವಾಗಿದೆ, ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದನ್ನು ಸೂಚಿಸ್ತದೆ. ಇನ್ನು ರಷ್ಯಾದಲ್ಲಿರುವಂತಹ ಭಾರತೀಯ ರಾಯಭಾರಿ ವಿನಯ್ ಕುಮಾರ್ ಮತ್ತು ರಷ್ಯಾದ ಉಪರಕ್ಷಣಾ ಸಚಿವ ಕರ್ನಲ್ ಜನರಲ್ ಅಲೆಕ್ಸಾಂಡರ್ ಫೋಮಿನ್ ನಡುವಿನ ಉನ್ನತ ಮಟ್ಟದ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನು ಹೇಳಲಾಗಿದೆ, ಅಂದರೆ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳೋದನ್ನು ಭಾರತ ಮುಂದುವರೆಸಿದ್ರೆ ಕಠಿಣ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸಲಾಗ್ತದೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಆದರೂ ಕೂಡ ಟ್ರಂಪ್ ಅವರ ಎಚ್ಚರಿಕೆ ಭಾರತ ಅಥವಾ ರಷ್ಯಾವನ್ನು ಟಚ್ ಮಾಡೋಕ್ಕೆ ಅಥವಾ ಅಲುಗಾಡಿಸಲಿಕ್ಕೆ ಆಗಲಿಲ್ಲ. ರಕ್ಷಣಾ ಸಂಬಂಧಗಳನ್ನು ಪುನರುಚ್ಚರಿಸೋದು ಭಾರತದ ಒಂದು ದೀರ್ಘಕಾಲೀನ ಕಾರ್ಯತಂತ್ರದ ಸ್ವಾಯತ್ತತೆ ಮತ್ತು ಸಮತೋಲನದ ರಾಜತಾಂತ್ರಿಕತೆಯನ್ನು ಪ್ರತಿಬಿಂಬಿಸುತ್ತದೆ. ಇನ್ನು ಭಾರತ ಮತ್ತು ರಷ್ಯಾದ ನಡುವೆ ದಶಕಗಳಿಂದಲೂ ಕೂಡ ರಕ್ಷಣಾ ಸಂಬಂಧಗಳಿವೆ. ಎರಡೂ ದೇಶಗಳು ಒಂದಾಗಿ ಅನೇಕ ಶಸ್ತ್ರಾಸ್ತ್ರಗಳ ಒಪ್ಪಂದವನ್ನು ಮಾಡಿದೆ, ಹಾಗೆ ಅನೇಕ ಶಸ್ತ್ರಾಸ್ತ್ರಗಳನ್ನು ತಯಾರಿಸಿದೆ. ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಬ್ರಹ್ಮೋಸ್ ಇದೊಂದು ರೀತಿಯಲ್ಲಿ ಪ್ರಮುಖವಾದ ತಂತ್ರಜ್ಞಾನ ಆಗಿದ್ದು, ಎರಡೂ ದೇಶಗಳು ಒಟ್ಟಿಗೆ ಕೂತು ಈ ಒಂದು ಬ್ರಹ್ಮಾಸ್ತ್ರವನ್ನು, ಭಾರತದ ಬ್ರಹ್ಮಾಸ್ತ್ರವನ್ನು ತಯಾರಿಸಿರುವಂಥದ್ದು. ಇದೆಲ್ಲವನ್ನು ನೋಡ್ತಾ ಇದ್ರೆ ಭಾರತ ಹಾಗೆ ರಷ್ಯಾದ ಸಂಬಂಧ ಅತ್ಯಂತ ಸ್ಟ್ರಾಂಗ್ ಅಂತ ಹೇಳಿ ಇನ್ನು ಅಜಿತ್ ದೋವಲ್ ಕೂಡ ಈ ಒಂದು ಸಂಬಂಧವನ್ನು ಮತ್ತಷ್ಟು ಬಲಪಡಿಸಲಿಕ್ಕೆ ಎಲ್ಲ ರೀತಿಯ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ. ಅಂದರೆ ಟ್ರಂಪ್ಗೆ ಹೆದರ್ಕೊಂಡು, ಅಮೆರಿಕಕ್ಕೆ ಹೆದರ್ಕೊಂಡು ಅಜಿತ್ ದೋವಲ್ ಅವರು ರಷ್ಯಾದೊಂದಿಗೆ ಸಂಬಂಧವನ್ನು ಕಡಿದುಕೊಳ್ಳುವ ಅಥವಾ ರಷ್ಯಾದೊಂದಿಗೆ ಸಂಬಂಧವನ್ನು ವೀಕ್ ಮಾಡಿಕೊಳ್ಳುವ ಬದಲು ಮತ್ತಷ್ಟು ಸ್ಟ್ರಾಂಗ್ ಮಾಡುವತ್ತ ಗಮನವನ್ನು ಹರಿಸ್ತಾ ಇದ್ದಾರೆ. ಇದು ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ರೀತಿಯಲ್ಲಿ ಏನಂತ ಹೇಳ್ತಾರೆ ಆತಂಕವನ್ನು ಉಂಟು ಮಾಡಿದರೂ ಕೂಡ ಒಂದು ರೀತಿಯಲ್ಲಿ ನಾವು ಏನು ಮಾಡಿದ್ರೂ ಕೂಡ ರಷ್ಯಾದಿಂದ ದೂರನೇ ಆಗ್ತಾ ಇಲ್ಲ ಅಲ್ಲ ಭಾರತ ಅನ್ನುವಂತಹ ಒಂದು ಹತಾಶೆ ಅಮೆರಿಕಕ್ಕೆ ಆಗ್ತಾ ಇರುವಂಥದ್ದಂತೂ ಸತ್ಯ. ಆದರೆ ಸ್ನೇಹಿತರೆ, ಎಲ್ಲಿ ನ್ಯಾಯ ಅಂತ ಹೇಳಿ ನೀವೇ ನೋಡಬಹುದು. ಹೌದು, ಡೊನಾಲ್ಡ್ ಟ್ರಂಪ್ ಅವರಿಗೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸುವಂತಹ ಒಂದು ಹುಚ್ಚು ಆಸೆ ಬಂದುಬಿಟ್ಟಿದೆ. ತಾನು ಹೇಳಿದ ತಕ್ಷಣ, ಅಂದರೆ ತಾನು ದೊಡ್ಡಣ್ಣ, ಅಮೆರಿಕ ದೊಡ್ಡಣ್ಣ, ತಾನು ಹೇಳಿದ ತಕ್ಷಣ ಬೇರೆ ದೇಶಗಳೆಲ್ಲರೂ ಕೇಳಬೇಕು, ನಾನು ಹೇಳಿದ ತಕ್ಷಣ ಯುದ್ಧ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಬಯಸಿದ್ರೆ ರಷ್ಯಾ ಖಂಡಿತ ಕೇರ್ ಮಾಡಲ್ಲ. ಯಾಕಂತ ಹೇಳಿದ್ರೆ ರಷ್ಯಾ ಅಮೆರಿಕಾಗೆ ಸಮನಾಗಿ ನಿಲ್ಲುವಂತಹ ಒಂದು ದೇಶ. ಹಾಗಾಗಿ ರಷ್ಯಾ, ನೀವು ಯಾರು ನನಗೆ ಹೇಳೋಕ್ಕೆ, ಯುದ್ಧ ಆದಂತಹ ಸಂದರ್ಭದಲ್ಲೇ ನೀವು ಅಷ್ಟೊಂದು ಸ್ಯಾಂಕ್ಷನ್ಗಳನ್ನು ಹಾಕಿದರೆ ಅದಕ್ಕೆ ನಾನು ತಲೆನೇ ಕೆಡಿಸ್ಕೊಂಡಿಲ್ಲ. ಈಗ ಬಂದುಬಿಟ್ಟು ನೀವು ಯುದ್ಧವನ್ನು ಸ್ಟಾಪ್ ಮಾಡಿ ಅಂತ ಹೇಳಿದ್ರೆ ನಾನು ತಕ್ಷಣ ಸ್ಟಾಪ್ ಮಾಡಬೇಕನ್ನುವಂತಹ ಆಲೋಚನೆಯಲ್ಲಿ ಅವರಿದ್ದಾರೆ. ಅದಕ್ಕೆ ಭಾರತವನ್ನು ಬಳಸ್ಕೊಂಡು, ಅಂದರೆ ಯುದ್ಧವನ್ನು ಸ್ಟಾಪ್ ಮಾಡಲಿಕ್ಕೆ ಭಾರತ ಸಹ ಹೇಳಿದ್ರೆ ರಷ್ಯಾ ಯುದ್ಧವನ್ನು ಸ್ಟಾಪ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಭಾರತ ತನ್ನ ಕೈಲಾದ ಪ್ರಯತ್ನವನ್ನು ಈ ಹಿಂದೆಯಿಂದಲೂ ಮಾಡ್ಕೊಂಡು ಬಂದಿದೆ, ಯುದ್ಧವನ್ನು ನಿಲ್ಲಿಸಲಿಕ್ಕೆ ಆಗಿರಬಹುದು, ಶಾಂತಿ ಸ್ಥಾಪನೆಗೆ. ಆದರೆ ದೇಶ ಕೇಳದೇ ಇದ್ದಾಗ, ರಷ್ಯಾದಂತಹ ದೇಶ ಕೇಳದೇ ಇದ್ದಾಗ ಭಾರತ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಂತ ಹೇಳಿಬಿಟ್ಟು ನಿಮ್ಮೊಂದಿಗಿರುವಂತಹ ವ್ಯಾಪಾರ, ನಾವು ಏನು ಸ್ನೇಹ ಸಂಬಂಧವನ್ನು ಕಡ್ದುಕೊಳ್ತೀವಿ ಅಂತ ಭಾರತ ಖಂಡಿತ ಹೇಳಲಿಕ್ಕೆ ಕೂಡ ಆಗಲ್ಲ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಏನೇ ಹೇಳಿದ್ರು ಕೂಡ ಭಾರತ
ಏನು ಮಾಡಬೇಕು ಅದನ್ನೇ ಮಾಡುತ್ತೆ. ಜೊತೆಗೆ ರಷ್ಯಾವನ್ನು ಯಾವತ್ತಿಗೂ ಬಿಟ್ಟುಕೊಡುವಂತಹ ಮಾತು ಖಂಡಿತ ಇಲ್ಲ. You start with the fact that India is the Maharaja of tariffs. It's the highest tariffs in the world, charging on American products, and it's got high non-tariff barriers, so we can't get our products in. So we send a lot of dollars overseas to India to buy their products in an unfair trade environment. India then uses American dollars to buy Russian oil. Russia then uses those American dollars that come from India to finance its armaments to kill Ukrainians. And then American taxpayers are then called upon to pay for the weapons that have to defend Ukraine against Russian armaments paid for by American dollars that came from India. That's got to stop. That math doesn't work. The president understands the connection between economic security and national security, so that was the bottom line there. American dollars buy Indian products, and that sets in motion where those dollars finance a war, which then requires American taxpayers to pay for defending against the Russian armaments. So that kind of trade doesn't work. Okay, that just doesn't work. Keep in mind that we have over 50% tariffs on China already. Okay. Right, but you could but they've been punished for buying Russian oil from India. We have over 50% tariffs on China, so we don't want to get to a point where we actually hurt ourselves. Okay, so that question, and I think I've given a really good answer to that.